ಇವತ್ತು ಫಟಾಫಟ್ ಅಂತ ದಿಢೀರಾಗಿ ಇನ್ಸ್ಟೆಂಟ್ ರವೆ ಪಡ್ಡು ಮಾಡೋಣ ಬನ್ನಿ, ವಿತ್ ವೆಜಿಟೇಬಲ್ಸ್ ಹಾಕ್ಬಿಟ್ಟು. ಸೊ ಯಾರಿಗಾರು ಪಡ್ಡು ತಿನ್ನಬೇಕು ಅಂತ ಅನ್ಸ್ದಾಗೆಲ್ಲ ಮಾಡ್ಕೊಂಬಿಡ್ಬೋದು. ಸೊ ನಾವು ದೋಸೆ ಹಿಟ್ಟು ಹಾಕೋದು, ಇಡ್ಲಿ ಹಿಟ್ಟು ಹಾಕೋದು, ಅದಕ್ಕೆಲ್ಲ ಕಾಯೋ ಗೋಜೆ ಇರಲ್ಲ. ಸೊ ಸೂಪರಾಗಿರೋ ರವೆ ಪಡ್ಡುಗೆ ಫಸ್ಟ್ ಇಲ್ಲಿ ಒಂದೂವರೆ ಕಪ್ಪಷ್ಟು ಇಲ್ಲಿ ರವೆ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ಉಪ್ಪಿಟ್ಟಿನ ರವೆನೇ ತೊಗೊಂಡಿದ್ದೀನಿ. ಸೊ ಚಿರೋಟಿ ರವೆ ತೊಗೊಳ್ಳೋದಕ್ಕಿಂತ ಸ್ವಲ್ಪ ದಪ್ಪದಾಗಿರೋ ರವೆ ತೊಗೋಬೇಕು. ಸೊ ನಮ್ಮ ಮನೇಲಿ ಯಾವ್ದು ರವೆ ಉಪ್ಪಿಟ್ಟು ಉಪಯೋಗಿಸ್ತೀವೋ ಅದನ್ನೇ ತೊಗೊಂಡಿದ್ದೀನಿ. ಸೊ 1 ಕಪ್ಪು ಮೇಲೊಂದು ಅರ್ಧ ಹಾಕ್ತಾಯಿದ್ದೀನಿ ಇದಕ್ಕೆ. ಸೊ ಅದು ತುಂಬಾ ರುಚಿಯಾಗಿರುತ್ತೆ. ಸೊ ನನ್ನ ಹಸ್ಬೆಂಡ್ ಬೆಳಗ್ಗೆ ಬಂದ ತಕ್ಷಣ, ರನ್ನಿಂಗಿಂದ ಬಂದ ತಕ್ಷಣ ಕೇಳ್ತಿರೋ ಇವತ್ತು ಪಡ್ಡು ತಿನ್ನಬೇಕು ಅನಿಸ್ತಿದೆ ಅಂತ. ಸೊ ಆವಾಗ ತಕ್ಷಣಕ್ಕೆ ಇವಾಗ ಇದನ್ನು ಮಾಡ್ತಾಯಿದ್ದೀನಿ. ಸೊ ದೋಸೆ ಹಿಟ್ಟು ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಮೊಸರನ್ನ ಕಡಿದ್ಬಿಟ್ಟು ಮಜ್ಜಿಗೆ ಥರ ಮಾಡಿ ಹಾಕ್ಕೊತಾ ಇದ್ದೀನಿ. 1 ಬೌಲಷ್ಟು ಮೊಸರು, ಮಜ್ಜಿಗೆ ಕಡಿದ್ಬಿಟ್ಟು ಮತ್ತಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಆಗೋಕ್ಕೆ ಬಿಡ್ತಾಯಿದ್ದೀನಿ. ಮತ್ತು ಅದಕ್ಕೆ ತರಕಾರಿಗೆ ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು ಎಲ್ಲ ಹಾಕ್ಬೋದು. ಇದಕ್ಕೆ ತುಂಬಾ ರುಚಿಯಾಗಿರುತ್ತೆ, ಸಾಫ್ಟಾಗೂ ಇರುತ್ತೆ, ಸ್ವಲ್ಪ ಗರಿಗರಿಯಾಗೂ ಇರುತ್ತೆ. ಮೇಲ್ಗಡೆ ಗರಿಗರಿ ಆಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಸೊ ಇದು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಇನ್ಸ್ಟೆಂಟಾಗಿ ಮಾಡೋದಲ್ವ, ದಿಢೀರಂತ ಮಾಡ್ಕೊಳ್ಳೋದ್ರಿಂದ 1/4 ಸ್ಪೂನ್ಗಿನ ಕಡಿಮೆ ಒಂಚೂರು ಸೋಡಾ ಹಾಕ್ಕೊಬೋದು. ಸೋಡಾ ಅಥವಾ ಏನೋ ಯಾವುದಾದ್ರೂ ಹಾಕ್ಕೊಬೋದು. ಸೊ ಈಗ ಪಡ್ಡು ಪ್ಲೇಟ್ ಇಟ್ಕೊಂಡು ಪಡ್ಡು ಹಂಚಕ್ಕಾದ್ಮೇಲೆ ಎಣ್ಣೆ ಹಾಕ್ಬಿಟ್ಟು, ಸೊ ಎಣ್ಣೆ ಬಿಸಿ ಆದಮೇಲೆ ನಾವೇನು ಮಾಡಿ ಇಟ್ಕೊಂಡಿರ್ತೀವಲ್ಲ ಹಿಟ್ಟು ಹಾಕಿದ್ರೆ, ಸೊ ನಿಮಗೆ 1 ಅವರ್ ಒಳಗಡೆ ನಿಮಗೆ ಪಡ್ಡು ರೆಡಿ ಆಗಿಬಿಡುತ್ತೆ. ಮೇನ್ ಏನಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಬಿಡಬೇಕಷ್ಟೇ ಇದು, ಇಲ್ಲಾಂದರೆ ಬೇಗನೆ ಆಗಿಬಿಡುತ್ತೆ. ಇದು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಮಿಕ್ಸ್ ವೆಜಿಟೇಬಲ್ ಪಡ್ಡು, ಇನ್ಸ್ಟೆಂಟ್ ರವಾ ಪಡ್ಡು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.